ಯಾರು ನಮ್ಮನ್ನು ಕೆಟ್ಟದಾಗಿ ಮಾತಾಡಲಿಲ್ಲ, ಯಾರು ಮಾತಾಡಲಿಲ್ಲ. ಇವತ್ತು ಯಾರೋ ಬಂದ್ಬಿಟ್ಟು ನಾನು ಬೆಂಗಳೂರಿಗೆ ಬರೋವರೆಗೂ ಹಿಂದೂ ಮುಸಲ್ಮಾನರು ಕಿತ್ತಾಡ್ತಾರೆ ಅನ್ನೋದೇ ಗೊತ್ತೇ ಇಲ್ಲ. ಅವ್ರು ಬೇರೆ ನಾವು ಬೇರೆ, ಹಾಗೆ ಹೀಗೆ ಈ ತರದೆಲ್ಲ ಇಶ್ಯೂಸ್ ನಮ್ಗೆ ಗೊತ್ತೇ ಇಲ್ಲ. ಬಟ್ ಐ ಆಮ್ ಟೆಲ್ಲಿಂಗ್ ಯು ಮೇಡಮ್, ಯಾವ ನಿಮ್ಮ ಹೆಸರು ರಾಧಾ ಅಂದ್ರೆ ನೀವು ಜೀವಂತ ಇರಬೇಕು, ನಿಮ್ಮ ಹೆಸರು ರಜಿಯಾ ಅಂದ್ರೆ ಜೀವಂತ ಇರಬಾರ್ದು ಅಂತ ಕೇಳ್ತಾರಲ್ಲ, ಅವರ ವಿರುದ್ಧ ಎಲ್ಲ ಮುಸಲ್ಮಾನರ ವಿರುದ್ಧ ಅಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಾನು ನಮ್ಮೂರಲ್ಲಿದ್ದಾಗ ಇದೆಲ್ಲ ಇರಲಿಲ್ಲ. ಈಗ ದಾಂಡೇಲಿಯಲ್ಲಿ ಸ್ಟಾರ್ಟ್ ಆಗಿದೆ, ಶುರು ಮಾಡಿದ್ದಾರೆ, ಶುರುವಾಗಿದೆ. ಅದನ್ನೇ ಹೇಳೋದು. ಯಾರು ಮಾಡಿದಾರ್ರಿ? ಇವತ್ತಲ್ಲಿ ಇರಾನ್ ಅಲ್ಲಿ ನಡೀತಾ ಇದೆ, RSS ಮಾಡಿದೇನಾ? ಹನುಮೇಗೌಡರು RSS ನೇರವಾಗಿ ಆಗಲ್ಲ. ಈಗ ಸರ್, ಈಗ ನಾ ಕುಂದಾಪುರಕ್ಕೆ ಹೋಗಿದ್ದೀನಿ, ನಾನು ಅಲ್ಲೇ ಇದ್ದೀನಿ, ನಾನು ಅಲ್ಲೇ ಮಾತಾಡ್ತೀನಿ, ನಾನು ಉಪನ್ಯಾಸ ಕೊಡ್ತೀನಿ. ನನ್ನ ವಾಕ್ ಸ್ವಾತಂತ್ರ್ಯವನ್ನ, ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತಹ ಹಕ್ಕು ಯಾರಿಗೂ ಇಲ್ಲ. ಯಾಕೆ ಅಂದ್ರೆ ಈ ಸಂವಿಧಾನ ಅದು ನನಗೆ ಕೊಟ್ಟಿರುವಂತಹ ಹಕ್ಕು ಮತ್ತು ಸ್ವಾತಂತ್ರ್ಯ. ಸೊ ನಾನು ಮಾತಾಡ್ತೀನಿ, ಏನ್ ಬೇಕಾದ್ರೂ ಮಾತಾಡಿ. ಈ ಪೊಲೀಸರಾಗ್ಲಿ, ಈ ರಾಜ್ಯ ಪದೇ ಎಡವಟ್ಟು ಮಾಡೋದು ಚೆನ್ನಾಗಿದೆ, ಎಲ್ಲ ಕೊಟ್ಟಿದ್ ಕರೆಕ್ಟ್ ಆಗಿದೆ. ಇದೊಂದು ಸೇರಿಸ್ಬಿಡೋದು ಮಧ್ಯದಲ್ಲಿ, ಅಂದ್ರೆ ಆಡ್ಕೊಳ್ಳೋರ್ಗೆ ಆಹಾರ ಆಗೋದು. ಇದೆಂತ ಎಡವಟ್ಟಿದು ಕಶ್ಯಪ್ ಅವರೇ? ಓಕೆ, ಫೇರ್ ಇನಫ್, ನೀವು ಕೊಡ್ತೀರಿ, ಎಲ್ಲರಿಗೂ ಕೊಡ್ತೀರಿ ನೋಟಿಸ್. ಆಡ್ಕೊಳ್ಳೋರ್ಗೆ ಆಹಾರ ಆಗೋ ತರ ಅವ್ರು ಏನಂತಾರೆ ಈಗ? ಹೌದು, ರಾಜ್ಯ ಬಗ್ಗೆ ಮಾತಾಡೋದು, ಇಂದಿರಾ ಗಾಂಧಿ ಬಗ್ಗೆ ಮಾತಾಡಬಾರ್ದು, ಖಿಲ್ಜಿ ಬಗ್ಗೆ ಮಾತಾಡಬಾರ್ದು, ಲಿಂಕ್ ಮಾಡ್ಬಿಡ್ತಾರೆ, ಮುಗಿದೋಯ್ತು ನಿಮ್ ಕತೆ. ಯಾಕೆ ಬೇಕಿಂತ ಎಡವಟ್ಟುಗಳು? ನಿಮ್ಗೆಲ್ಲ ಯಾರು ಹೇಳ್ತಾರೆ? ಇಂಥವೆಲ್ಲ ಸಜೆಷನ್ಸ್ ಎಲ್ಲಿಂದ ಬರ್ತವೆ? ಕರೆಕ್ಟಾಗಿ ಮಾಡ್ತಿರ್ತಾರೆ, ಹಾಕೋತಾರೆ. ಕಲೆ ಮೇಲೆ ಒಂದು ಚಪ್ಪಡಿ ಕಲ್ಲು, ಕಾಲ್ ಮೇಲೆ ಒಂದು ಚಪ್ಪಡಿ ಕಲ್ಲು ಹಾಕೊಂಡ್ಬಿಡೋದು. ಖರ್ಗೆ ಅವರು ಹೇಳ್ತಾರೆ, ಮೋದಿನ ಪ್ರಶ್ನೆ ಮಾಡದೇ ಇರೋದಕ್ಕೆ ಅವ್ರ ಮಹಾನ್ ವ್ಯಕ್ತಿನ ನಾವು ಮಾಡೇ ತಿರ್ತೀವಿ ಅಂತ ಖರ್ಗೆ ಹೇಳ್ತಾರೆ. ಹಂಗಿದ್ದಾಗ ಇವ್ರು ಯಾಕೆ ಇದನ್ನ ಸೇರಿಸಿದ್ರು? ಸರಿ, ಲಾಸ್ಟ್ ಕಮೆಂಟ್ ನೋಡಿ. ಲಾಸ್ಟ್ ಕಮೆಂಟು 1 ನಿಮಿಷ ಟೈಮಲ್ಲಿ ಹೇಳ್ಬಿಡ್ತೀನಿ. ಇದೇ ಚಕ್ರವರ್ತಿ ಅವರಿಗೆ ಒಂದು ಹಿಸ್ಟ್ರಿ ಇದೆ. ಆಬ್ವಿಯಸ್ಲಿ ಅದನ್ನ ಹೇಳಲೇಬೇಕು ತಾನೆ. ಅಲ್ಲ, ಹೇಳಬೇಕು ತಾನೆ. ನೋಡಿ, ಒಂದ್ ನಿಮಿಷ ಮಾತಾಡಿ. ನೀವು ಟೈಮ್ ಕೊಟ್ಟಿದ್ದೀರಾ, ನಾನು ಮಾತಾಡ್ಬೇಕು, ನಾನು ಮಾತಾಡ್ತೀನಿ. ದಯವಿಟ್ಟು ಇಂಟರಪ್ಟ್ ಮಾಡಿ ಕಶ್ಯಪ್ ಅವರೇ. ನೀವೇನು ಹಿಸ್ಟ್ರಿ ಎಲ್ಲ ಇಲ್ಲಿ ಹೇಳೋದು ಬೇಕಾಗಿಲ್ಲ. ಸತ್ಯ ಹೇಳ್ಬೇಕು. ಇದೇ ಚಕ್ರವರ್ತಿ ಅವರು 2014 ಮುಂಚೆ ಎಂತೆಂತ ಪದ ಪ್ರಯೋಗ ಇದೇ ಚಕ್ರವರ್ತಿ ನಮ್ಮ ಗಾಂಧಿ ಕುಟುಂಬದ ಮೇಲೆ ಮಾಡಿದ್ದಾರೆ, ನಮ್ಮ ಅಧಿನಾಯಕ ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ, ಖರ್ಗೆ ಮೇಲೆ ಬಂಧನ ಮಾಡಿದ್ದಾರೆ. ಇದೇ ಮಹಾತ್ಮ ಗಾಂಧೀಜಿ ಬಗ್ಗೆ ತಪ್ಪು ಮಾತಾಡೋದು ತಪ್ಪು. ಒಂದ್ ನಿಮಿಷ, ಈಗ ನೀವು ಪದೇ ಹೇಳ್ತಿದ್ದೀರಾ. ಇದೇ ಮಹಾತ್ಮ ಗಾಂಧಿ ಮೇಲೆ ಇದೇ ಚಕ್ರವರ್ತಿ ಒಂದು ಕೀಳ ಮಟ್ಟದ ಪದ ಪ್ರಯೋಗ ಮಾಡಿದ್ದಾರೆ, ಅದನ್ನು ನಾವು ಖಂಡಿಸಿದ್ದೀವಿ. ಇದನ್ನೆಲ್ಲ ನಿಲ್ಲಬೇಕು ಅಂತ ಒಂದು ಉದ್ದೇಶದಿಂದ ನಾವು ಹಾಡು ಮಾಡಿದ್ದೀವಿ. ನನ್ನ ಗಂಟ್ಲೆ ಹಾಳಾಯ್ತು. ಅಧಿನಾಯಕಿ ಅಂತ ಒಂದ್ ನಿಮಿಷ, ನಿಮಗಿರ್ಬೋದು ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವ್ರ ಯಾವ ಸೀಮೆ ಅಧಿನಾಯಕಿ? ಈ ರಾಜ್ಯದ ಪೊಲೀಸರಿಗೆ ಅವ್ರ ಯಾವ ಸೀಮೆ ಅಧಿನಾಯಕಿರಿ? ನಿಮ್ಮ ಪಾರ್ಟಿಗೆ ಅವರ ಅಧಿನಾಯಕಿ. ಈ ರಾಜ್ಯಕ್ಕೆ, ಈ ರಾಜ್ಯದ ಪೊಲೀಸರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಲ್ಲ. ಪಾರ್ಟಿಯನ್ನು, ಸರ್ಕಾರನ್ನು ಬೆರೆಸಬೇಡಿ. ನಾನು ಬೆರೆಸ್ತಾ ಇಲ್ಲ. ಇದೇ ಚಕ್ರವರ್ತಿ ಅವರು ಮಹಾತ್ಮ ಗಾಂಧಿಗೆ, ನೆಹರು ಬಗ್ಗೆ ಸ್ವಾತಂತ್ರ್ಯದ ಇತಿಹಾಸ ಗೊತ್ತಿಲ್ಲ. ಸ್ವಾತಂತ್ರ್ಯ ಮಾಡಿಲ್ಲ, ಸ್ವಾತಂತ್ರ್ಯ ಕೊಟ್ಟಿರುವ ಕುಟುಂಬ. ಥ್ಯಾಂಕ್ ಯು ವೆರಿ ಮಚ್. ಬೇಡ